ಅರಿವಿನ ಪಯಣಕ್ಕೆ ಬಾ, ಅರಿವಿನ ಪಯಣಕ್ಕೆ ಬಾ. ನನ್ನ ನಾರಿಯಬೇಕು, ಲೋಕವ ತಿಳಿಯಬೇಕು. 2008-2009 ಮಣಿನಾಲ್ಕೂರಿನಲ್ಲಿ ಶ್ರೀಶನ ನೆನಪಿನೊಂದಿಗೆ ರಂಗಸಾಂಗತ್ಯ ಅನ್ನುವಂಥ ಒಂದು ತಂಡವನ್ನು ಶುರು ಮಾಡಿಕೊಂಡ್ವಿ. ಬೇರೆ ಬೇರೆ ದಿನಾಚರಣೆಗಳನ್ನು ಆಚರಿಸೋದು, ಅಕ್ಕಪಕ್ಕದ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಂಥ ನನ್ನ ಫ್ರೆಂಡ್ಸ್ಗಳು, ಶಾಲೆ ಬಿಟ್ಟು ಬೇರೆ ಕೆಲಸ ಮಾಡ್ತಿದ್ವಂಥ ಯುವಜನರು, ಇವರೆಲ್ಲ ಸೇರಿಕೊಂಡು ಆಗಾಗ ಹಾಡೋದು, ಮಾತನಾಡೋದು, ಇಂಥ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡ್ವಿ. ವಿರುದ್ಧ ದಿಕ್ಕಿನಲ್ಲಿ ಈಜುವವರು ಇರ್ತಾರಲ್ವ, ಆ ರೀತಿ ಈ ಸಂಸ್ಥೆಯ ಒಡನಾಡಿಗಳು. ನನ್ನ ಪ್ರಕಾರ ಅರಿವು ಅಂದರೆ ಒಂದು ಜೀವಂತಿಕೆ, ಬದುಕಿಗೊಂದು ದಾರಿ ಅಂತ ಹೇಳ್ಬೋದು. ಅರಿವು ಅನ್ನೋ ಪದವೇ ಭಾಳ ಒಂದು ಸುಂದರವಾದ ಪದ. ಒಂದು ರೀತಿಯಲ್ಲಿ ಕ್ರಿಯಾಪದವೂ ಹೌದು, ನಾಮಪದವೂ ಹೌದು, ಕಾವ್ಯಾತ್ಮಕವಾದ ಪರಿಭಾಷೆ ಕೂಡ ಹೌದು, ತಾತ್ವಿಕವಾದ ಕೂಡ ಹೌದು. ಕಳೆಯಬೇಕು ಜಗದ ನೋವ. ಅರಿವಿನ ಜೊತೆಗೆ ನನ್ನ ಒಡನಾಟ 2012-13 ಸುಮಾರು ವರ್ಷಗಳ ಹಿಂದೆ ಬಂಟ್ವಾಳದ ನೆಲದಲ್ಲಿ ಅರಿವು ಟ್ರಸ್ಟ್ ಅಂತ ಒಂದು ಪ್ರಕ್ರಿಯೆ ಶುರುವಾಯಿತು. ನಾದ ಇದನ್ನು ಶುರು ಮಾಡಿದ್ದು. ಅತ್ಯಂತ ತೀವ್ರವಾಗಿ ಅನಿಸಿದ್ದನ್ನು ಯುವ ಜನತೆ ಜೊತೆಗೆ ಹಂಚಿಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆಯನ್ನು ಅವರು ಶುರು ಮಾಡಿದ್ದು. ಅದಕ್ಕೆ ಅವರು ಹಾಡು, ಕತೆಗಳು, ಆಪ್ತವಾದಂಥ ಮಾಧ್ಯಮವನ್ನೇ ಹುಡುಕಿಕೊಂಡ್ರು. ಇದರ ಜೊತೆಗೆ ಸಂವಾದ ಮಾಡ್ತಾ ಮುಂದುವರೆದ್ರು. ಎರಡು 2012 ಬೆಂಗಳೂರಿನ ಬದುಕು ಕಮ್ಯುನಿಟಿ ಕಾಲೇಜು ಮತ್ತು ಸಂವಾದದ ಜೊತೆಗೆ ಯುವಜನರ ಜೊತೆಗೆ ಕೆಲಸ ಮಾಡೋದು ಹೇಗೆ ಅನ್ನುವಂಥ ಒಂದು ಕೋರ್ಸನ್ನು ನಾನು ಸೇರಿಕೊಂಡಾಗ ಅವರ ಫೆಲೋಶಿಪ್ ಮೂಲಕ ಅರಿವು ಬಂಟ್ವಾಳ ಅನ್ನೋ ಹೆಸರಿನಲ್ಲಿ ಈ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು ತುಂಬ ಖುಷಿಯ ವಿಷಯ ಅಂತಂದರೆ, ಒಂದು ಸಣ್ಣ ವ್ಯಾಪ್ತಿಯಲ್ಲಿ ಶುರುವಾದ ಪ್ರಕ್ರಿಯೆಯನ್ನು ನಾದ ಹಿಗ್ಗಿಸ್ತಾ ಹೋದ ರೀತಿ. ಮಕ್ಕಳ ಮನಸ್ಸಿನ ಒಳಗಡೆ ಪ್ರವೇಶಿಸಲಿಕ್ಕೆ, ಅವರಿಗೆ ತಲುಪಲಿಕ್ಕೆ ಮತ್ತು ಅವರಲ್ಲಿ ಹೊಸ ಚಿಂತನೆಗಳನ್ನ ಮೂಡಿಸಲಿಕ್ಕೆ, ಹೊಸದಾಗಿ ಯೋಚಿಸಲಿಕ್ಕೆ, ಅವರ ಬಗ್ಗೆ ಒಂದು ರೀತಿ ಅರಿವನ್ನು ಮೂಡಿಸಲಿಕ್ಕೆ ಅವರ ಚಟುವಟಿಕೆಗಳು ತುಂಬ ಉಪಯುಕ್ತವಾಗಿದ್ದವು. ನಾಟಕ ಮಾಡ್ತಿದ್ವಿ ನಾನು ಮತ್ತು ನಾದಮಣಿ ನಾಲ್ಕರವರು. ಅರಿವು ಅನ್ನೋ ಸಂಸ್ಥೆ ಇದೆ ಅನ್ನೋದನ್ನು ಇಲ್ಲಿ ಪರಿಚಯಿಸಿದ್ರು. ಹೊಸ ಹಾಡು ಅರಿವಿನ ಮೊದಲ ಕಾರ್ಯಕ್ರಮ. ಅಲ್ಲಿಂದ ಇಲ್ಲಿವರೆಗೂ ಅಂದರೆ ನಾನಿವಾಗ ನಿಮ್ಮ ಜೊತೆ ಮಾತಾಡ್ತಿರುವಾಗೂ ನಾನು ಅರಿವಿನ ಜೊತೆಗೇ ಇದ್ದೇನೆ, ಅದ್ರ ಜೊತೆನೇ ಮುಂದುವರಿತಾ ಇದ್ದೇನೆ. ಅರಿವು ಅಂದರೆ ಏನು ಅನ್ಸೋದಂದರೆ ನನಗೆ ಅದೊಂಥರ ನನಗೆ ಹುಚ್ಚೋದು. ಕಾಲೇಜು, ನನ್ನ ಫ್ಯಾಮಿಲಿ ಮತ್ತು ಈ ಥರದ್ದು ಬಿಟ್ಟೆ ಅದು ತುಂಬ ಮುಖ್ಯವಾದ ಪಾರ್ಟ್ ಅಂತ ಅನಿಸಿದ್ದು ನನಗೆ ನನ್ನ ಲೈಫಲ್ಲಿ. ಯಾಕಂದರೆ ಅದು ನನಗೆ ತುಂಬ ಕೊಟ್ಟಿದೆ. ಸೆಕೆಂಡ್ ಇಯರ್ BSc ಮಾಡ್ತಾ ಇರಬೇಕಾದ್ರೆ ಇವಾಗಲೂ ನೆನಪಿದೆ ನನಗೆ. ಅದು ಒಂದು ಎತ್ತಿನ ಹೊಳೆ ಯೋಜನೆ, ಅದರ ವಿರುದ್ಧ ಯಾವುದೋ ಒಂದು ಭಾಷಣ ಮಾಡೋಕ್ಕಂತ ಬಂದಿದ್ದೆ. ಇಲ್ಲಿಯ ಜನರಿಗೆ ನೀರಿಲ್ಲ, ಅಲ್ಲಿಯ ಜನರಿಗೂ ದಕ್ಕಲಿಲ್ಲ ಎಂಬ ಪರಿಸ್ಥಿತಿ ನಮಗೆ ಎದುರಾಗಬಾರದು. ನಾವು ಅವುಗಳನ್ನು ತಡಿಬೇಕು. ಈಗ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಹೇಳಿದ್ರೆ ಎತ್ತಿನ ಹೊಳೆ ಯೋಜನೆ, ಎತ್ತಿನ ಹೊಳೆ ಯೋಜನೆ.
ಸೊ ಆ ಟೈಮಲ್ಲಿ ಮೇ ಬಿ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ, ನಾನು ಅದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೆ ಮಾತಾಡ್ತಿದ್ದೆ. ನಮ್ಮ ವಿದ್ಯಾರ್ಥಿಗಳನ್ನು, ಅವರಲ್ಲಿರೋ ಸುಪ್ತ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯ ವೇದಿಕೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸ್ತಾ ಇದ್ದರು. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರಲ್ಲಿ ಇರಬಹುದು, ಆರೋಗ್ಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಮಾಹಿತಿಯನ್ನು ಒದಗಿಸುವುದರಲ್ಲಿ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆಯಲ್ಲೇ ಹಮ್ಮಿಕೊಂಡಿದ್ದರು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲನ್ನು ಕೂಡ ಮಾಡಿದರು. ಇಷ್ಟೊಂದು ದೊಡ್ಡ ಸಂಖ್ಯೆಯ ನಮ್ಮ ವಿದ್ಯಾರ್ಥಿಗಳು ಇವರಿಂದಾಗಿಯೇ ಬೆಳೆದಿದ್ದಾರೆ. ವೇದಿಕೆಯಲ್ಲಿ ಇವತ್ತು ಕೂಡ ಮಿಂಚುತ್ತಾ ಇದ್ದಾರೆ. ಒಂದು ಹೊಸ ಹೆಸರಿಟ್ಟಿದ್ದಾರೆ, ಧ್ವನಿ ಅಕ್ಷತ ಅಂತ. ನಮ್ಮ ಪ್ರಿನ್ಸಿಪಾಲ್ ಕೂಡ ಧ್ವನಿ ಅಕ್ಷತ ಅಂತ ಈಗಲೂ ಕರೀತಾರೆ. ನನಗೆ ಖುಷಿ ಆಯ್ತು ಅಷ್ಟೇ. ಒಂದು ನನ್ನ ಧರ್ಮದಲ್ಲದವರ ಮನೆಯ ಅಷ್ಟೂ ಒಳಗಡೆ ಅಂದರೆ ಕಿಚನ್ಗೂ ಆಕ್ಸೆಸ್ ಇರುವಂಥ ಒಂದು ಮೊದಲ ಅನುಭವ ನನಗೆ ಅದು ಅರಿವು ಮನೆ. ಯಾವಾಗಲೂ ಎನ್ಶೋರ್ ಮಾಡ್ಕೋತೀನಿ ನನ್ನ ಸುತ್ತಮುತ್ತ ಯಾರಿಗೂ ಬೇಜಾರಾಗಿಲ್ವಾ, ಯಾರು ಬಿಟ್ಟು ಹೋಗಿಲ್ವಾ ಅಂತ ಎನ್ಶೋರ್ ಮಾಡ್ಕೋತೀನಿ. ಬಹುಶಃ ಅದು ಕಲ್ತಿದ್ದು ಅರಿವಿನಿಂದ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರಿವು ಯುವ ಸಂವಾದ ಕೇಂದ್ರ, ಅದರ ಒಡನಾಡಿಗಳು ನಾವು ನಡೆಸ್ತಾ ಇದ್ದೇವೆ. ಕರೆಕ್ಟಾಗಿ ನೆನಪಿದೆ. ಬೆಳಗಿನಿಂದ ಯೋಚನೆ ಮಾಡ್ತಿದ್ದೆ ಇವತ್ತು ಕ್ಲಾಸ್ ಬಂಕ್ ಮಾಡೋದು ಹೇಗೆ ಅಂತ. ಆವಾಗ ಈ ಸೀನಿಯರ್ಸ್ ಬಂದು ಹೇಳಿದ್ದು ತುಂಬ ಖುಷಿಯಾಗೋಯಿತು. ಏನು ಯೋಚನೆ ಮಾಡಿದೆ, ಅವ್ರ ಜೊತೆ ಬಂದುಬಿಟ್ಟೆ. ಬಂದ ನಂತರ ಗೊತ್ತಾಯಿತು ಇದು ಅರಿವು ಅನ್ನೋ ಸಂಸ್ಥೆಯವರು ಆಯೋಜನೆ ಮಾಡಿದ್ದ ಕಾಂಪಿಟೇಷನ್ ಅಂತ. ಅದು ಹೇಗೆ ಆಡಿದ್ದೆ ಅನ್ನೋದು ನನಗೆ ಮೊನ್ನೆ ಗೊತ್ತಾಯಿತು. ತುಂಬ ಚೆನ್ನಾಗಿ ಆಡಿದ್ದೆ. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಅದು ಹಾಡು ನಾಟಕ ಅಂತಲ್ಲ, ಒಟ್ಟು ಒಂದು ಯುವಜನರ ಎಸ್ಥೆಟಿಕ್ಸ್, ಅವರ ಸೌಂದರ್ಯ ಪ್ರಜ್ಞೆ, ಹವ್ಯಾಸಗಳು, ಅವರ ಆಸಕ್ತಿಗಳು, ಅಭಿರುಚಿ ಎಲ್ಲವನ್ನು ಬದಲಾಯಿಸ್ತಾ ಅಥವಾ ಎಲ್ಲದಕ್ಕೂ ತಿರ್ಕೊಳ್ಳೋ ಹಾಗೆ ಅದರೊಳಗಡೆ ಮತ್ತೆ ಒಂದು ಕ್ರಿಯಾಶೀಲವಾದಂಥ ಎಂಗೇಜ್ಮೆಂಟ್ ಅಂತ ಅಂತೀವಿ ನೀವು, ಒಂದು ತೊಡಗಿಸಿಕೊಳ್ಳುವಿಕೆಯನ್ನು ಸಾಧ್ಯ ಆಗಿಸುವಂಥ ಅನೇಕ ಚಟುವಟಿಕೆಗಳನ್ನು ಅರಿವಿನಿಂದ ಮಾಡ್ತಾ ಬಂದರು. ಇವಾಗ ಯೂತ್ಗಳಲ್ಲಿ ಏನನ್ನೋ ಕಾರಣಕ್ಕೆ ಡಿಪ್ರೆಷನ್ ಆಗಿರ್ತಾರೆ, ಮನೆಯಲ್ಲಿ ಪ್ರೀತಿ ವಂಚಿತರಾಗಿರ್ತಾರೆ, ಏನೋ ಒಂದು ಹರೆಸ್ಮೆಂಟ್ಗಳಾಗಿರ್ತವೆ, ಅಂಥವನ್ನೆಲ್ಲ ಇಲ್ಲಿ ಬಂದು ಶೇರ್ ಮಾಡ್ಕೊಳ್ತಿದ್ರು. ನನಗೆ ಮನೆಯಲ್ಲಿ ಖುಷಿ ಸಿಗ್ತಾ ಇಲ್ಲ, ಏನೋ ಕಳ್ಕೊಳ್ತಿದ್ದೀನಿ ಅಂತ ಆಯಿತು. ಅದಕ್ಕೆ ಬೇಕಾದ ರಿಸೋರ್ಸ್ ಪರ್ಸನ್ಗಳು ಕೂಡ ಅರಿವಿನಲ್ಲಿ ಇರ್ತಾಯಿದ್ರು. ಸೊ ಆ ಅರಿವು ಈ ಥರದ ಸಣ್ಣ ಸಣ್ಣ ಸಿಕ್ಕುಗಳನ್ನು ಬಿಡಿಸ್ಕೊಳ್ಳೋದ್ರಲ್ಲಿ, ಯೂತ್ಗಳ ಸಿಕ್ಕುಗಳನ್ನು ಬಿಡಿಸೋದಕ್ಕೆ ತುಂಬ ಹೆಲ್ಪ್ ಮಾಡಿದೆ ಅಂತ ನನಗೆ ಇವಾಗಲೂ ಅನಿಸೋದು. ಭಾರತವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು, ಅಲ್ಲಿ ಖಾಲಿ ಮೋಜು ಮಸ್ತಿ ಮಾತ್ರ ಇತ್ತು. ಆದರೆ ಅರಿವು ಅಲ್ಲಿ ಹೆಸರು ಹೇಳ್ದಂಗೆ ಅರಿವು ತಿಳ್ಕೊಳ್ಳೋದು ತುಂಬ ಇದೆ, ತುಂಬ ತಿಳ್ಕೊಂಡಿದ್ದೇನೆ. ಒಂದು ದಿನದಲ್ಲೇ ಇಷ್ಟೊಂದು ತಿಳ್ಕೊಂಡಿದ್ದೇನೆ ಅಂತ ಹೇಳಿದರೆ ಇನ್ನು ಲೈಫ್ ಲಾಂಗ್ ಅರಿವಿನೊಟ್ಟಿಗೆ ಇದ್ದಿದ್ರೆ ಇನ್ನೂ ಜಾಸ್ತಿ ತಿಳ್ಕೊಳ್ತೇನೆ ಅನಿಸುತ್ತೆ. ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ವ್ಯಕ್ತಿತ್ವದ ವಿಕಸನಕ್ಕೆ ಅನುಕೂಲವಾಗುವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದರು. ನೋಡಲಿಕ್ಕೆ ತುಂಬ ಚೆಂದ ಕಾಣುತ್ತೆ. ದೂರದಿಂದ ನೋಡುವವರಿಗೆ ಎಂತ ಮಾಡ್ತಾರಲ್ವ, ಅದ್ಭುತ, ಹಾಗೆ ಹೀಗೆ ಅಂತ ಕಾಣುತ್ತೆ. ಆದರೆ ಅದರ ಕಷ್ಟ ಅದು ಅಲ್ಲಿ ಒಳಗೆ ಹೋಗಿ ನೋಡಿದಾಗಲೇ ಗೊತ್ತು, ವಿರುದ್ಧ ದಿಕ್ಕಲ್ಲಿ ಈಜೋದು ಎಷ್ಟು ಕಷ್ಟ ಅಂತ. ಸಮಾನತೆಯ ದಿಕ್ಕಿನಲ್ಲಿ ಕೆಲಸ ಮಾಡೋಕ್ಕೆ ಮತ್ತು ಆ ಥರದ ನೋಟವನ್ನು ನನಗೆ ಅರಿವು ಕೊಟ್ಟಿದೆ. ಒಂದು ಮನೆಯ ಭಾವ ಅಂತ ಹೇಳ್ಬೋದು. ಹೋದ ತಕ್ಷಣ ಅರಿವ ಟೀಮ್ ಎಲ್ಲರೂ ಕೂಡ ಹೇಗೆ ಎಷ್ಟು ಆಪ್ತರಾಗಿದ್ದಾರೆ ಅಂತ ಹೇಳಿದರೆ, ತುಂಬ ಪ್ರೀತಿಯಿಂದ ಎಷ್ಟೋ ವರ್ಷಗಳ ಪರಿಚಯ ಏನೋ ಅನ್ನುವಷ್ಟು ಮಟ್ಟಿಗೆ ಅವರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿ ಅದ್ಭುತವಾದ ಒಂದು ಲೈಬ್ರರಿ ಇದೆ, ಅಲ್ಲಿ ತುಂಬ ಕಲಾತ್ಮಕವಾಗಿ ಎಲ್ಲವನ್ನು ಕೂಡ ಜೋಡಿಸಿಟ್ಟಿದ್ದಾರೆ. ಲೈಬ್ರರಿಯಿಂದ ನಾನು ತುಂಬ ಪುಸ್ತಕಗಳನ್ನು ತೊಗೊಂಡೋಗಿ ಓದ್ತಿದ್ದೆ. ಅದರ ಮೂಲಕ ನನಗೆ ಜರ್ನಲಿಸಮ್ ಕೂಡ ಒಂದ್ಸರಿ ಬಂದಿದ್ದೆ. ನಾನು ಜರ್ನಲಿಸಮ್ ಬಂದು ಅಲ್ಲಿ ಬೇರೆ ಥರದ ಕಲಿಕೆಗಳಾಯಿತು.
ಬರ್ಲಿ ಆಟ. ನಮ್ಮ ಕಾಲೇಜಿನ ಗೋಡೆಗಳು ಫಸ್ಟ್ ಹಾಗೇನೆ ಬ್ಲ್ಯಾಂಕ್ ಇದ್ವು, ಎಲ್ಲ ಕಡೆ ಕೂಡ ಬ್ಲ್ಯಾಂಕ್ ಕಾಣಿಸ್ತಾ ಇತ್ತು ನನಗೆ. ಸೊ ಅವರ ಟೀಮ್ ಎಲ್ಲರೂ ಕೂಡ ಬಂದಿದ್ರು. ಎಷ್ಟು ಸೆಲ್ಫ್ಲೆಸ್ ಸರ್ವಿಸ್ ಅಂದರೆ ಅವರು ಯಾವುದಕ್ಕೂ ನಂಗೆ ಇಷ್ಟು ಬೇಕು ಇದು ಅಂತ ಹೇಳಿ ಚಾರ್ಜ್ ಮಾಡಲ್ಲ, ಬನ್ನಿ ನಾವು ಮಾಡೋಣ ಅಂತಲೇ ಹೊರಡ್ತಾರೆ. ತುಂಬ ಚೆನ್ನಾಗಿ ಮೂಡಿ ಬಂತು. ನಮ್ಮ ಎಲ್ಲ ವಿದ್ಯಾರ್ಥಿಗಳು, ನಾವು ಶಿಕ್ಷಕರೆಲ್ಲ ಪಾಲ್ಗೊಂಡು ನಮ್ಮ ಕಾಲೇಜಿನ ಗೋಡೆಗಳನ್ನು ಅಷ್ಟು ಚಂದಗೊಳಿಸಿದ್ವು. ಆ ಚಿತ್ತಾರ ಈಗಲೂ ಕೂಡ ಯಾರಾದರೂ ಬಂದರೂ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಕಾಲೇಜು ಅಂತ. ಕ್ಲಾಸ್ ರೂಮಿನಲ್ಲಿ ಕೂತು ಕಲಿಯೋದಕ್ಕಿಂತ ಹೊರಗಡೆ ಸುತ್ತಾಡಿದಾಗ್ಲೇ ನಮಗೆ ಜಾಸ್ತಿ ಕಲೀಲಿಕ್ಕೆ ಸಿಗೋದು ಅಂತ ಹೇಳಿ ನಮಗೆ ಅರಿವು ಸಂಸ್ಥೆಗಳಿಗೆ ಬಂದ ನಂತರನೇ ಗೊತ್ತಾಗಿದ್ದು. ಯಾವತ್ತೂ ವೇದಿಕೆಯನ್ನು ಏರದ ವಿದ್ಯಾರ್ಥಿಗಳು ವೇದಿಕೆ ಏರಿದ್ರು, ಯಾವತ್ತೂ ಹಾಡದೇ ಇದ್ದವರು ಅರಿವಿನ ಹಾಡುಗಳನ್ನು ಕಲಿತರು, ಹಾಡಿದ್ರು, ಅರ್ಥ ಮಾಡಿಕೊಂಡ್ರು. ಅರಿವಿನ ಪಯಣ ಅಂತನ್ನುವ ಒಂದು ಕಲಿಕಾ ಪ್ರವಾಸದ ಭಾಗವಾಗಿದ್ದ ವಿದ್ಯಾರ್ಥಿಗಳಂತೂ ಸ್ವ ಅರಿವನ್ನು ಹೆಚ್ಚಿಸಿಕೊಂಡು ಗಟ್ಟಿಯಾಗಿ ಬೆಳೆದರು. ಸ್ಟೇಜ್ ಫಿಯರ್ ಸ್ವಲ್ಪ ಇತ್ತು ನನಗೆ, ಬಟ್ ಇಲ್ಲಿಗೆ ಬಂದಾದ್ಮೇಲೆ ಕಂಪ್ಲೀಟ್ ಹೋಗಿದೆ ಅಂತ ನನ್ನೊಂದು ಒಪಿನಿಯನ್. ಫಸ್ಟ್ ಟೈಮ್ ಬೆಂಗಳೂರಿಗೆ ನನಗೆ ನನ್ನ ಅರಿವಿನಲ್ಲಿ ಮೆಂಟರ್ ಆಗಿದ್ದು ನಾದ. ಅವರು ಮ್ಯಾಪ್ ಪ್ಲ್ಯಾನ್ ಮಾಡಿಕೊಟ್ಟಿದ್ರು, ಹೀಗೆ ಹೋಗಿ ಇಳಿಬೇಕು ಅಂತ. ಅದು ನಾನು ಒಬ್ಬಳೇ ಜರ್ನಿ ಮಾಡಿದ್ದು ಆ ಟೈಮಲ್ಲಿ. ಅಲ್ಲಿವರೆಗೆ ನನಗೆ ತುಂಬ ಭಯ ಇತ್ತು. ಫಸ್ಟ್ ಟೈಮ್ ನನಗೆ ಆ ಭಯವನ್ನು ಬಿಟ್ಟು ಹೊರಗೆ ಬರೋಕ್ಕೆ ಸಾಧ್ಯ ಆಯಿತು. ನಾನು ಕ್ಯಾಂಪೇನಲ್ಲಿ ಬರೀ ಒಂದು ನಟನೆ ಮಾಡಿದ್ದೆ, ಒಂದು ರೀಡಿಂಗ್ ಮಾಡೋದು ನ್ಯೂಸು, ಬಟ್ ಅದೇ ನಂದು ಜೀವನದೊಂದು ಪಾರ್ಟ್ ಆಗಿ ಹೋಯಿತು. ನಾನು ನನ್ನ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಕಳ್ಕೊಂಡಂಥ ಹಲವಾರು ಸಂಗತಿಗಳು ನನಗೆ ನೆನಪಾಗಿದ್ದು ಅರಿವು ಕೆಲಸಗಳನ್ನು ಶುರು ಮಾಡಿದಾಗ. ಅಕಸ್ಮಾತ್ ಒಂದು ವೇಳೆ ಅವರೇನಾದರೂ ಅವತ್ತು ನನಗೆ ಫೋರ್ಸ್ ಮಾಡೋದಿದ್ರೆ ಇವತ್ತು ನಾನು ನನ್ನ ಕನಸಿನ ಜಾಬ್ ಪಡೆಯೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಒಂದು ತಂಡ ಇತ್ತು, ಸಣ್ಣ ಸಣ್ಣ ಹುಡುಗಿಯರೆಲ್ಲ ಇದ್ದರು, ಅವರನ್ನೆಲ್ಲ ತಂಡ ಜೊತೆಗೆ ನೀವು ಕರ್ಕೊಂಡು ಬಂದು ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ನಮ್ಮ ಕಾಲೇಜಿಗೆ ಬರ್ತಾಯಿದ್ರಿ. ಬಂದು ನಮ್ಮ ವಿದ್ಯಾರ್ಥಿ ಶಿಕ್ಷಕಿಯರಿಗೆ ನೀವು ಬೀದಿ ನಾಟಕ ಮಾಡೋ ಹೇಗೆ, ರಂಗಕಲೆಯನ್ನು ಶಿಕ್ಷಣದಲ್ಲಿ ಹೇಗೆ ಸಮ್ಮಿಳಿತಗೊಳಿಸ್ಬೋದು, ಅಭಿನಯ ಹೇಗೆ ಮಾಡ್ಬೋದು, ಹಲವಾರು ನಮ್ಮ ಭಾವನೆಗಳಿರ್ತದೆ, ಬಟ್ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಬರಲ್ಲ. ಸೊ ಅದನ್ನು ಯಾವ ರೀತಿ ಮಾಡ್ಬೋದು ಎಲ್ಲವನ್ನು ಹೇಳ್ಕೊಡ್ರಿ. ಅರಿವು ಸೇರಿದ ಬಳಿಕ ನನ್ನಲ್ಲಿ ತುಂಬ ಬದಲಾವಣೆ ಆಯಿತು. ಮೊದಲು ನಾನು ವಿದ್ಯಾರ್ಥಿಗಳನ್ನು ನೋಡುತ್ತಿದ್ದ ರೀತಿಗೂ ಆಮೇಲೆ ನಾನು ನೋಡ್ತಾ ಇದ್ದ ರೀತಿಗೂ ತುಂಬ ವ್ಯತ್ಯಾಸ ಆಯಿತು. ನಮ್ಮ ಕರಾವಳಿಯ ಇತಿಹಾಸದ ಬಗ್ಗೆ, ಕರಾವಳಿ ಇತಿಹಾಸ ಅಂದ್ರೆ ನಿಮಗೆ ಗೊತ್ತೇ ಇದೆಯಲ್ವಾ? ಕಲ್ಲಡ್ಕ, ಮಂಗಳೂರು ಸಂಸ್ಥೆಗಳು ತುಂಬ ಇದ್ದಾವೆ, ಬೇರೆ ಬೇರೆ ರೀತಿಯ ಸಂಸ್ಥೆಗಳು ತುಂಬ ಇದ್ದಾವೆ. ಒಂದು ರೀತಿ ಯೋಚನೆ ಮಾಡದಿರೋಂಥ ಸಂಸ್ಥೆಗಳು, ಭಜನೆ ಸಂಸ್ಥೆಗಳು, ಒಂದೊಂದು ಜಾತಿಗೊಂದು ಸಂಸ್ಥೆಗಳು, ಧರ್ಮಕ್ಕೊಂದು ಸಂಸ್ಥೆಗಳು ಎಲ್ಲ ಇದ್ದಾವೆ. ನಮ್ಮ ಯೂತ್ಗಳನ್ನು ನಿಮಗೆ ಯೋಚನೆಗೆ ಮಾಡುವಂಥ ಸಂಸ್ಥೆಗಳಲ್ಲ. ಸುಮ್ಮನೆ ಎಲ್ಲರೂ ಹೋಗ್ರಿ, ಅಲ್ಲಿ ಹೋಗ್ರಿ, ಗಲಾಟೆ ಮಾಡಿರಿ, ವಾಟ್ಸಪ್ಪಲ್ಲಿ ಏನೋ ಬರುತ್ತೆ ಅದನ್ನು ನೋಡಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಿ. ಅಂದರೆ ಬರೀ ಧರ್ಮ ಗಲಾಟೆ ಬಗ್ಗೆ ಮಾತಾಡೋರ ನಡುವೆ ಮನುಷ್ಯತ್ವದ ಪರವಾಗಿ ಮಾತಾಡೋರು ಇದ್ದಾರೆ ಅನ್ನೋದು ತುಂಬ ಖುಷಿಯ ವಿಚಾರ ನನಗೆ ಆ ಕಾಲಕ್ಕೆ. ಬಟ್ ಈ ಥರ ಯೂತ್ಗಳ ಜೊತೆಗೆ ಬೆರೆತು ಅವ್ರನ್ನ ಒಂದು ಕೌನ್ಸಿಲಿಂಗ್ ಮಾಡ್ತಾ, ಅವ್ರಿಗೆ ಪ್ರತಿ ಕ್ಷಣದಲ್ಲೂ ಮಾರ್ಗದರ್ಶನ ಕೊಡ್ತಾ, ಆ ಥರ ಸಂಸ್ಥೆಗಳು ತುಂಬ ಕಡಿಮೆ. ನಾನು ನೋಡಿದಂಗೆ ಅರಿವು ಈ ಕೆಲಸಗಳನ್ನು ತುಂಬ ಮಾಡಿದೆ. ಬದುಕು ತುಂಬ ಬದಲಾಗಿಬಿಟ್ಟಿದೆ ಅರಿವಿನಿಂದಾಗಿ. ಸೈನ್ಸ್ ತಗೊಂಡು ಕಾಮರ್ಸ್ ಮಾಡಿ, ಸೈನ್ಸಲ್ಲಿ ಫೇಲ್ ಆಗಿ ಮತ್ತೆ ಕಾಮರ್ಸ್ ಮಾಡಿ ಬಿಕಾಮ್ ಮಾಡಿದ್ದ ನನಗೆ ಮುಂದೇನಂತ ಗೊತ್ತಿರಲಿಲ್ಲ. BC ರೋಡಿನ ಅರಿವು ಕಚೇರಿಯಲ್ಲಿ ಕೆರಿಯರ್ ನೋಟದಲ್ಲಿ ನಾನು ಇವತ್ತಿನ ನನ್ನ ಜರ್ನಿ ನನಗೆ ಗೊತ್ತಾಗಿದ್ದು. ಕೇವಲ ಓದಿ ಅಷ್ಟೊಂದು ಹಂತಕ್ಕೆ ತಲುಪಲು ಸಾಧ್ಯ ಇಲ್ಲ, ಆದರೆ ಈ ಕ್ಯಾಂಪಿಂದ ಅವರಿಗೆ ತುಂಬ ಅನುಭವ ಸಿಕ್ಕಿರುತ್ತದೆ. ಕ್ವಶನ್ಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಗಿದೆ. ಕ್ವಶನ್ ಹುಟ್ಟಿರ್ಲಿಲ್ಲ ನನಗೆ ಮೊದಲು, ಸುಮ್ಮನೆ ನೋಡ್ಕೊಂಡು ಹೋಗ್ತಿದೆ, ಇವಾಗ ಕ್ವಶನ್ ಇದೆ. ಆ 3 ದಿನದ ಓಡಾಟದಲ್ಲೇ ನನಗೆ ಈ ಥರದೊಂದು ಕಲ್ಚರ್ ಇದೆ, ಶರಣ ಪರಂಪರೆ ಇದೆ, ಸೂಫಿ ಪರಂಪರೆ ಇದೆ, ಮತ್ತು ದಕ್ಷಿಣ ಕನ್ನಡದಲ್ಲೇ ಕಲ್ಲುಟ್ಟಿ, ಕೊರಗಜ್ಜ, ಆಮೇಲೆ ಬೇರೆ ಬೇರೆ ದೈವಗಳು ಮತ್ತು ದೇವರುಗಳು ಬೇರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಆಗಿತ್ತು. 2013ರಲ್ಲಿ ಹಾಗೆ ಪಚ್ಚಪರ್ಬ ಶುರುವಾದರೆ ಆರಂಭದಿಂದಲೇ ನಾವು 2 ಆ್ಯಕ್ಟಿವಿಟೀಸ್ಗಳನ್ನು ಸಮುದಾಯ ಜೊತೆ ಮತ್ತು ಯುವಜನರ ಜೊತೆ ನಡೆಸ್ತಾ ಇದ್ವಿ. ಒಂದು ಹುಣ್ಣಿಮೆ ರಾತ್ರಿ, ಎರಡನೆಯದು ಬನ್ನಿ ಮಾತಾಡೋಣ ಅಂತ.
ನಮ್ಮ ಮಾತುಗಳಿಗೆ ಅಡ್ಡಿಯಾಗಿರುವ ಆತಂಕ ಆಗಿರುವ ಸಂಗತಿಗಳನ್ನು ಮಾತಾಡ್ತಾ ಒಂದು ಗುಂಪಾಗಿ ಆತ್ಮೀಯವಾಗಿ ಸೇರಿಕೊಳ್ಳುವುದು, ತಂದಿದ್ದನ್ನು ಹಂಚಿಕೊಂಡು ಉಣ್ಣುವುದು, ಹೀಗೆ 2 ಪ್ರಕ್ರಿಯೆಗಳನ್ನು ಯುವಜನರ ಜೊತೆ ಮತ್ತು ಸಮುದಾಯದ ಜೊತೆ ಮುಂದುವರಿಸಿಕೊಳ್ತಾ ಅದೇ ಮುಂದೆ ಹೋಗ್ತಾ ನನ್ನ ಏಕತಾರಿಯ ಹಾಡುಗಳ ಕತ್ತಲ ಹಾಡನ್ನು ಕೂಡ ಕಟ್ಟಿಕೊಂಡಿತು. ಹಣದ ಬಗ್ಗೆ ನಾನು ತುಂಬ ಖರ್ಚು ಮಾಡ್ತಾ ಇದ್ದೆ, ಬಟ್ ಅದನ್ನು ಉಳಿಸುವುದು ಹಾಗೂ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋದು ಹೇಗೆ ಅಂತ ನನಗೆ ಅರಿವು ಬಂದಿದೆ. ಅರಿವು ಇಂದ ಪ್ರೋಗ್ರಾಮ್ ಮಾಡಿದಾಗ ನಾವು ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿ ಇದು ಕೇಳಿ ನಾವು ಇದರಿಂದ ಇನ್ಸ್ಪೈರ್ ಆಗಿ ನಾವು ಬಂದಿರೋದು, ಅರಿವಿನ ಪಯಣದಲ್ಲಿ ನಾವು ಸೇರ್ಕೊಂಡಿರೋದು. ಹಂಗೆ ತುಂಬಾ ಮಂದಿ ಈ ಸಲ ಬಂದು ಸೇರ್ಕೊಂಡಿದ್ದಾರೆ, ನಮಗೆ ಪ್ಲಸ್ ಪಾಯಿಂಟ್. ಈ ಚೆರ್ನೋವೈಲ್ ಎಲ್ಲಿ ಪನೋಲಿವೈಲ್ ಪಕ್ಕನ ಅಂತ ಅಂದರೆ ಅಷ್ಟು ನಾಲೆಜ್ ಇರಲಿಲ್ಲ ಆವಾಗ. ಬಟ್ ಇವಾಗ ನಾನು ಕೆಲಸ ಮಾಡ್ತಾ ಇರುವ ಕ್ಷೇತ್ರದಲ್ಲಿ ಅದು ಚೆರ್ನೋವೈಲ್ ಅಂತೆಲ್ಲ ಬರುವಾಗ ಪ್ರತಿಯೊಂದು ಸಲ ನಾನು ಅಲ್ಲಿ ಬ್ಯಾಕ್ ಹೋಗ್ತೀನಿ. ಅರಿವು ನನಗೆ ಯಾಕೆ ಮುಖ್ಯ ಅಂದರೆ ನನ್ನನ್ನು ನಾನು ಕಂಡ್ಕೊಳ್ಳೋಕ್ಕೆ, ಸೆಲ್ಫನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಯಾರಿಗೂ ನೋಯಿಸದೆ ಮತ್ತು ಸಮಾನತೆ ಅಂದರೆ ಏನು, ಸಮತೆ ಅಂದರೆ ಏನು, ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಜಾತಿ ತಾರತಮ್ಯವನ್ನು, ಲಿಂಗ ಸಮಾನತೆಯನ್ನು ತರುವುದು ಹೇಗೆ, ಪ್ರಾಕ್ಟಿಕಲ್ ಆಗಿ ನನ್ನ ಜೀವನದಲ್ಲಿ ಅದನ್ನು ಮುಂದುವರಿಸಿಕೊಂಡು ಮತ್ತು ಬದುಕಕ್ಕೆ ನನಗೆ ಅರಿವು ತುಂಬ ಒಳನೋಟಗಳನ್ನು ಕೊಟ್ಟಿದೆ. ನಾವು ಹುಟ್ಟುತ್ತಾನೆ ಮತ್ತು ಹುಟ್ಟಿದ ಚಿಕ್ಕ ವಯಸ್ಸಿಂದನೇ ನನಗೆ ಬೇರೆ ಬೇರೆ ಸೆಕ್ಷುವಲ್ ಹರಾಸ್ಮೆಂಟ್ಗಳು ಮನೆಯಲ್ಲಿ ಅಥವಾ ಹೋದ ಕಡೆಯಲ್ಲಿ ನಮ್ಮ ಫ್ಯಾಮಿಲಿಯ ಒಳಗೆ ಕೂಡ ಆಗಿತ್ತು. ಅದು ನನಗೆ ಒಂದು ಟ್ರೋಮದ ಥರ, ಒಂದು ಫೋಬಿಯದ ಥರ ಭಯ ಆಗಿ ನನ್ನ ಒಳಗೆ ಕೂತಿತ್ತು. ಆದರೆ ನಾನು ಹೀಗೆ ಹೊರಬರ್ತಾ ಬೇರೆ ಬೇರೆ ತರಬೇತಿಗಳನ್ನು ತಗೊಳ್ತಾ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾನು ಅಂಥದ್ದೇ ಸುಮಾರಷ್ಟು ಜನರಿಗೆ ತರಬೇತಿ ಮಾಡ್ತಾ, ಕೌನ್ಸ್ಲಿಂಗ್ ಮಾಡ್ತಾ, ಅವರನ್ನು ಕೂಡ ಜೊತೆಗೆ ಕರ್ಕೊಂಡು ನಾನು ಕೂಡ ಆ ಹಿಂಸೆ ಟ್ರೋಮಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗಿದೆ. ಸೈನ್ ಅಪ್ ಮಾಡ್ಬಿಡದ. ನಮಸ್ತೆ, ನನ್ನ ಹೆಸರು ಪ್ರಣಾಮ್. ನಾನು ದಕ್ಷಿಣ ಕನ್ನಡದ ಕಲ್ಲಡ್ಕದವನು. ಈಗ ಬೆಂಗಳೂರಿನಲ್ಲಿದ್ದೀನಿ. TV9ನಲ್ಲಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನಿವತ್ತು ಏನಾಗಿದ್ದೀನೋ ಅದಕ್ಕೆ ಕಾರಣ ಅರಿವು. ಅರಿವಿನ ಜೊತೆ ನನ್ನ ಒಡನಾಟ ಸುಮಾರು 5-6 ವರ್ಷಗಳಷ್ಟು ಹಳೆಯದು. ನಾನು ಅರಿವು ಒಡನಾಡಿ. ಕೋವಿಡ್ ಟೈಮಲ್ಲಿ ನಾವು ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿಯಲ್ಲಿ ಕೆಲಸ ಇರಲಿಲ್ಲ, ಆಮೇಲೆ ಓಡಾಟ ಇಲ್ಲ. ಇವೆಲ್ಲ ಆದಾಗ ಹಳೆ ನೆನಪುಗಳು ಮತ್ತೆ ನನಗೆ ಕಾಡಿ ನನ್ನನ್ನು ತುಂಬ ಡಿಪ್ರೆಷನ್ಗೆ ಕರ್ಕೊಂಡು ಹೋಗಿತ್ತು. ಅದಲ್ಲದೆ ಸುಮಾರು ಸಲ ನಾನು ಸುಸೈಡ್ ಮಾಡ್ಕೋಬೇಕು ಅಂತ ಹೊರಟವಳು. ಅದನ್ನು ದಾಟ್ಕೊಳ್ಳೋಕ್ಕೆ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಚಿತ್ರ, ಹಾಡು ಮತ್ತು ಡ್ಯಾನ್ಸು, ಮೆಡಿಟೇಷನು ಮತ್ತು ನನ್ನ ಸೆಲ್ಫನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅರಿವಿನ ಎಲ್ಲ ಬಳಗದವ್ರು ನಿಂತಿದ್ರು. ನಾನು ಕಲಿಫ್ ಬೆಳ್ತಂಗಡಿ, ಅರಿವು ಅಷ್ಟೇ. ನನಗೆ ಅರಿವು ಪರಿಚಯ ಆದದ್ದು ಸೆಕೆಂಡ್ PUCಯಲ್ಲಿ ಓದ್ತಾ ಇದ್ದೆ. ಅರಿವು ಸಂಸ್ಥೆ ಜೊತೆಗಿನ ನನ್ನ ಒಡನಾಟ ನಾನೇನೋ ಹುಡುಕಾಡಬೇಕು, ನನಗೇನೋ ಪ್ರಶ್ನೆಗಳಿದ್ದಾವೆ ಅನ್ನೋ ಕಾರಣಕ್ಕೇ ಶುರುವಾಗಿದೆ. ನನ್ನ ಹೆಸರು ರಕ್ಷಿತ್ ಬಂಗೇರ, ಬೆಳ್ತಂಗಡಿ ನನ್ನ ಊರು. ಹೀಗೆ ಅರಿವಿನ ಬಗ್ಗೆ ಹೇಳೋಕ್ಕೆ ಸುಮಾರಿದೆ. ಅರಿವು ಅಂದರೆ ಒಂದು ಬಳಗ, ಒಂದು ಕಮ್ಯುನಿಟಿ. ಅರಿವು ಅಂದರೆ ಅದೊಂದು ಜ್ಞಾನ, ಒಂದು ಶೇರಿಂಗು. ಈ ಎಲ್ಲ ಪ್ರಕ್ರಿಯೆಗಳ ಜೊತೆಗೆ ಯುವಜನರ ಜೊತೆಗೆ ಅವರ ಶಿಕ್ಷಣ, ಅವರ ಉದ್ಯೋಗ, ಅವರ ಬದುಕು, ಅವರ ಸಂಬಂಧ, ಅವರ ಸಾಮಾಜಿಕವಾದ ಉಪಸ್ಥಿತಿಗಳು, ಇದೆಲ್ಲವನ್ನು ಮಾಡ್ತಾ ಈ ಪ್ರಕ್ರಿಯೆ ಈ ನೆಲದಲ್ಲಿ ಬಹಳ ಮುಖ್ಯವಾಗಿ ಮಾಡಲೇಬೇಕು ಅಂತ ನನಗನಿಸಿದ್ದು. ಅರಿವಿನಲ್ಲಿ ನಾವು ಒಂದು ಭಾಗ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಹೀಗೆ ಅರಿವಿನ ಹರಿವು ನಿರಂತರವಾಗಿ, ಸಾವಧಾನವಾಗಿ, ಶಾಂತವಾಗಿ, ಆದರೆ ಅಷ್ಟೇ ದೃಢವಾಗಿ ಹರಿತಲೇ ಇರಲಿ. ಪ್ರವಾಹದ ವಿರುದ್ಧವೂ ಹರಿಯಬೇಕಾಗಿ ಬಂದಾಗ ಹರಿಯುವ ಶಕ್ತಿ ಅದಕ್ಕೆ ಇರಲಿ ಅಂತ ಹಾರೈಸ್ತೇನೆ.